ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಹಾ ಉಪವಾಸ ದಿನಗಳಲ್ಲಿ ಸ್ವಲ್ಪ ಸಮಯ ಧ್ಯಾನಕ್ಕಾಗಿ ಯೋಹಾನನು ಬರೆದ ಸುವಾರ್ತೆ 5ನೇ ಅಧ್ಯಾಯ 25ರಿಂದ 29 ತನಕ ಇರುವಂತಹ ವಚನಗಳು. ಅದರಲ್ಲಿ 27ನೇ ವಚನ, ಮಗನು ಮನುಷ್ಯ ಕುಮಾರನಾಗಿರುವುದರಿಂದ ತೀರ್ಪು ಮಾಡುವ ಅಧಿಕಾರವನ್ನು ಅವನಿಗೆ ಕೊಟ್ಟನು ಎಂಬುದಾಗಿ ನೋಡುತ್ತೇವೆ. ವಿಶೇಷವಾಗಿ ಈ ಪುಸ್ತಕವು ನಂಬಿಕೆಯನ್ನು ತರುವಂತಹ ಸುವಾರ್ತೆಯ ಪುಸ್ತಕವಾಗಿ 20ನೇ ಅಧ್ಯಾಯ 31ನೇ ವಚನದಲ್ಲಿ ತಿಳಿಸಲಾಗುತ್ತದೆ. ಹಾಗೂ ಈ ಸುವಾರ್ತೆಯು ಎಫೆಸದಿಂದ ಯೋಹಾನನು ಬರೆದನು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥೈಸುತ್ತದೆ. ಇದರಲ್ಲಿ ಯೇಸುಸ್ವಾಮಿ 7 ಅದ್ಭುತಗಳನ್ನು ಮಾಡಿರುವುದನ್ನು ಕುರಿತಾಗಿ ತಿಳಿಸಲಾಗಿದೆ. ಈ ಒಂದು ಭಾಗದಲ್ಲಿ ನೋಡುವಂಥದ್ದು, ಯೇಸುಸ್ವಾಮಿಯು ತಂದೆಯು ತನ್ನ ಮಗನಾಗಿರುವಂತಹ ಕ್ರಿಸ್ತನಿಗೆ ಅಧಿಕಾರವನ್ನು ಕೊಡಲ್ಪಟ್ಟಿರುವಂತಹ ಹಾಗೂ ಆತನ ಸಾಕ್ಷಿಯ ಕುರಿತಾಗಿ ಹೇಳುವಂತಹ ಭಾಗವಾಗಿ ನೋಡುತ್ತೇವೆ. ಯೇಸು ಸ್ವಾಮಿಯು ತನ್ನ ದೇವರಲ್ಲಿದ್ದುಕೊಂಡು ಎಲ್ಲ ಅಧಿಕಾರವನ್ನು ನಡೆಸುವಂತಹ ಮಗನೇ, ಅಂದರೆ ಕ್ರಿಸ್ತನೇ ಎಂಬುದಾಗಿ 22ನೇ ವಚನದಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತದೆ. ಹಾಗಾಗಿ ಇದರಲ್ಲಿ ಈ ಭಾಗದಿಂದ 7 ಅಂಶಗಳನ್ನು ನೋಡೋಣ. ಮೊದಲನೇದಾಗಿರುವಂಥದ್ದು, ಕರ್ತನಲ್ಲಿ ನಿರೀಕ್ಷಿಸುವವರಾಗಿರಬೇಕು. ಇಲ್ಲಿ ಯೇಸು ಸ್ವಾಮಿಯು ಹೇಳುವಂಥದ್ದು, ಸತ್ತವರು ದೇವಕುಮಾರನ ಧ್ವನಿಯನ್ನು ಕೇಳುವಂಥ ಕಾಲ ಬರುತ್ತದೆ. ಅದು ನಿಜವಾಗಿ ಹೇಳಲ್ಪಡುವಂಥ ಮಾತಾಗಿದೆ ಹಾಗೂ ನಡೆಯುವಂತಹ ಕಾರ್ಯಗಳ ಕುರಿತಾಗಿ ಹೇಳಲಾಗಿದೆ. ವಿಶೇಷವಾಗಿ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂಥದ್ದು, ಸತ್ತವರೆಂದರೆ ಯಾರು? ದೇವರ ಕುಮಾರನ ಧ್ವನಿ ಕೇಳುವವರು ಯಾರು? ಇವರು ಕರ್ತನ ಸೇವಾ ವಿಧಿಯಲ್ಲಿ ಸತ್ತು ಎದ್ದು ಬರುವರಾಗಿದ್ದಾರೆ. ವಿಶಾಲಾರ್ಥದಲ್ಲಿ ಹೇಳುವಾಗ ಇವರು ಪಾಪ ಅಪರಾಧಗಳಲ್ಲಿ ಸತ್ತವರು. ಸುವಾರ್ತೆಯು ಸಾರಲ್ಪಟ್ಟಾಗ ಇವರು ದೇವಕುಮಾರರ ಧ್ವನಿ ಕೇಳುವರು. ಅವರು ಕ್ರಿಸ್ತನನ್ನು, ಆತನ ಸಂದೇಶವನ್ನು ಅಂಗೀಕರಿಸಿದಾಗ ಮರಣದಿಂದ ಪಾರಾಗಿ ಜೀವಕ್ಕೆ ಸೇರುವರು ಎಂಬುದಾಗಿ. ಹಾಗಾದರೆ ನಾವು ಯಾರಾಗಿದ್ದೇವೆ? ಕ್ರಿಸ್ತನ ಮಕ್ಕಳಾಗಿದ್ದ ನಾವು ಯಾರಾಗಿದ್ದೇವೆ? ನಮ್ಮ ವಿಶ್ವಾಸವು ದೇವರ ಭಕ್ತಿಯಲ್ಲಿ ಎಷ್ಟು ಮಾತ್ರ ಇದೆ ಎಂಬುದಾಗಿ ವಿಶೇಷವಾಗಿ ವಾಕ್ಯವೃಂದದಲ್ಲಿ ನಮಗೆ ಎಚ್ಚರಿಸುವಂಥದ್ದು, ಆತನ ವಾಕ್ಯದ ಕಡೆಗೆ ಆಲೈಸಿ ಕೇಳುವಂಥವರು ಕ್ರಿಸ್ತನಲ್ಲಿ ಬದುಕೋರಾಗಿದ್ದೇವೆ. ಮುಂದೆ ವಚನಗಳಲ್ಲಿ ನೋಡುವಾಗ ಇಲ್ಲಿ ಹೇಳುವಂಥದ್ದು, ತಂದೆಯು ಜೀವವುಳ್ಳನಾಗಿರುವಂತೆ ಮಗನು ಜೀವವುಳ್ಳವನಾಗಿದ್ದಾನೆ. ಕ್ರಿಸ್ತನನ್ನೇ ನಾವು ನಿರೀಕ್ಷಿಸಿಕೊಂಡು ಜೀವಿಸುವಾಗ ಈ ಲೋಕದಲ್ಲಿ ನಾವು ಈ ಜೀವವುಳ್ಳ ಶಕ್ತಿಯನ್ನು ಕ್ರಿಸ್ತೇಸುವಿನಿಂದ ಪಡೆಯುವರಾಗಿರುತ್ತೇವೆ. ಹಾಗಾಗಿ ವಾಕ್ಯವನ್ನು ಕೇಳುವಂಥ ಪ್ರೇರೆ, ಸರ್ವಲೋಕಕ್ಕೆ ಒಡೆಯನಾಗಿರುವಂತಹ ಕ್ರಿಸ್ತನ ನಾವು ನಿರೀಕ್ಷಿಸುವರಾಗಿರಬೇಕು. ಆತನ ಧ್ವನಿಯನ್ನು ಕೇಳುವಂತರಾಗಿ ಜೀವವುಳ್ಳಂತಹ ಸ್ವಾಮಿಯ ಕರ್ತನ ಬಳಿಯಲ್ಲಿ ನಾವು ಯಥಾರ್ಥರಾಗಿ ಆತನಲ್ಲಿ ನಿರೀಕ್ಷಿಸುವರಾಗಿರಬೇಕು. ಇನ್ನು 7ನೇ ಅಂಶವು, ನಾವು ಆತನೊಡನೆ ಒಳ್ಳೆಯ ಪುನರುದ್ಧಾನದ ಜೀವವನ್ನು ಪಡೆಯುವರಾಗಿರಬೇಕು. ಇಲ್ಲಿ ಒಳ್ಳೆಯದನ್ನು ಮಾಡಿದವರೆಲ್ಲರೂ ರಕ್ಷಣೆ ಹೊಂದಿದ್ದಾರೆ ಎಂದು ಹೇಳಲಿಲ್ಲ, ಆದರೆ ಒಳ್ಳೆಯದನ್ನು ಮಾಡಿದವರು ಜೀವಕ್ಕಾಗಿ ಎದ್ದು ಬರುವರು, ಕೆಟ್ಟದ್ದನ್ನು ನಡೆಸುವವರು ತೀರ್ಪಿಗಾಗಿ ಎದ್ದು ಬರುವರು ಎಂಬುದಾಗಿ ತಿಳಿಸಲಾಗಿದೆ. ಒಬ್ಬನು ಒಳ್ಳೆಯದನ್ನು ಮಾಡಿ ರಕ್ಷಣೆ ಹೊಂದಲು ಆಗದು, ಆದರೆ ರಕ್ಷಣೆ ಹೊಂದಿದ ನಂತರ ಒಳ್ಳೆಯದನ್ನು ಮಾಡತಕ್ಕದ್ದು ಆಗಿದೆ. ಸತ್ಕಾರ್ಯಗಳು ಆತನಲ್ಲಿ ಒಳ್ಳೆಯ ಫಲವಾಗಿರುತ್ತದೆ. ಇಲ್ಲಿ ಕೆಟ್ಟದ್ದನ್ನು ನಡೆಸುವರೆಂದರೆ ಯೇಸುವನ್ನು ನಂಬದೇ ಇರುವ ಜನರಾಗಿರುವರು. ಇಂಥವರ ಜೀವಿತಗಳು ದೇವರ ಮುಂದೆ ಕೆಟ್ಟದಾಗಿ ಇರುತ್ತದೆ. ಯಾಕೆಂದರೆ ಕ್ರಿಸ್ತನಿಗೆ ದೇವರು ಕೊಡಲ್ಪಟ್ಟಿರುವಂತಹ ತೀರ್ಪಿನ ಅಧಿಕಾರವಾಗಿದೆ. ಕ್ರಿಸ್ತನು ಮನುಷ್ಯ ಕುಮಾರನಾಗಿರುವುದರಿಂದ ಲೋಕಕ್ಕೆ ತೀರ್ಪು ಮಾಡುವ ಅಧಿಕಾರವೂ ಸಹ ಆತನಿಗೆ ಕೊಡಲ್ಪಟ್ಟಿತು ಎಂಬುದಾಗಿ 27ನೇ ವಚನದಲ್ಲಿ ತಿಳಿಸಲಾಗುತ್ತದೆ. ಯಾಕೆಂದರೆ ಆತನು ಮನುಷ್ಯನು, ದೇವರು ಆಗಿದ್ದರಿಂದ ತೀರ್ಪು ಮಾಡಲು ಅರ್ಹನಾಗಿದ್ದನು. ವಿಶ್ವಾಸ ತೀರ್ಪಿನೊಡನೆ ನಾವು ದೇವಕುಮಾರನಾದ ಕರ್ತನಲ್ಲಿ ಆತನ ತೀರ್ಪಿಗೆ ಒಳಪಟ್ಟು ಒಳ್ಳೆಯ ಪುನರುದ್ಧಾನದ ತೀರ್ಪನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯವಾಗಬೇಕು. ಹಾಗೂ ಆತನಲ್ಲಿ ನಮ್ಮ ಜೀವನದ ಯಾತ್ರೆಯನ್ನು ಕ್ರಮಬದ್ಧವಾಗಿ ನಡೆದುಕೊಳ್ಳುವಂತೆ ಆಗಬೇಕು. ವಿಶೇಷವಾಗಿ ಉಪವಾಸ ದಿನಗಳಲ್ಲಿ ಪ್ರೇರೆ, ನಮ್ಮ ಒಳ್ಳೆಯ ಜೀವನದ ಕಾರ್ಯಗಳು ನಮ್ಮ ಕರ್ತನಲ್ಲಿ ಕಾಣುವಂತೆ ನಡೆಯೋಣ. ಹಾಗೂ ಯೇಸು ಕ್ರಿಸ್ತನಿಗೋಸ್ಕರ ಈ ಲೋಕದಲ್ಲಿ ಎದುರು ನೋಡುತ್ತಾ, ಕ್ರಿಸ್ತನ ಜೀವನದಲ್ಲಿ ನಿರೀಕ್ಷಿಸುತ್ತಾ, ಆತನ ಮಹಿಮೆಯ ಸ್ವರೂಪವನ್ನು ನಮ್ಮ ಜೀವನಗಳಲ್ಲಿ, ನಮ್ಮ ಕುಟುಂಬಗಳಲ್ಲಿ ಕೊಂಡಾಡುವರಾಗಿರುತ್ತಾ, ಆತನನ್ನೇ ಘನಪಡಿಸುತ್ತಾ, ಆತನ ವಿಶ್ವಾಸದೊಂದಿಗೆ ಮುಂದೆ ಸಾಗುತ್ತಾ ನಡೆಯುವಂತೆ
ಸರ್ವಶಕ್ತನಾದಂಥ ಕ್ರಿಸ್ತನು ಆತನ ಮಹಿಮೆಯ ಕೃಪೆಯಲ್ಲಿ ನಡೆಸುವಂತಾಗಲಿ. ಆಮೇನ್.